ಇದೀಗ ಪರಮಪೂಜ್ಯ ಸದಾಶಿವ ಶ್ರೀಗಳು 2 ಯಾತ್ರೆಯ ನಂತರ 3ನೇ ಯಾತ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 21 ದಿನಗಳ ಕಾಲ ಒಂದು ಅಪೂರ್ವವಾದಂತಹ ಯಾತ್ರೆಯನ್ನು ಮಾಡಿ ಸೇಡಮ ನಗರಕ್ಕೆ ಪ್ರವೇಶ ಮಾಡಿದಾಗ ಸೇಡಮದ ಶ್ರೇಷ್ಠ ಜನತೆ, ಭಕ್ತ ಮಂಡಳಿ, ಸಂಸ್ಥೆಯ ಬಳಗ, ವಿದ್ಯಾರ್ಥಿಗಳು ಅವರೆಲ್ಲರಿಗೂ ತುಂಬ ಹೃದಯದಿಂದ ಅಭಿನಂದಿಸುತ್ತೇನೆ. ಎಷ್ಟು ಅದ್ದೂರಿಯಾಗಿ ಸನ್ಮಾನ ನೀಡಿದ್ದೀರೋ ಅಷ್ಟೇ ಜವಾಬ್ದಾರಿ ಪೂಜ್ಯ ಸದಾಶಿವ ಸ್ವಾಮಿಗಳದ್ದು ಹೆಚ್ಚಾಗುತ್ತದೆ. ಮತ್ತು ನಮ್ಮ ಯಾತ್ರೆ ಮುಗುದಿಲ್ಲ. ಬದುಕಿನ ಮಹಾ ಉದ್ದೇಶಕ್ಕಾಗಿ ಇನ್ನೂ ದೀರ್ಘಕಾಲ ನಡೆಯಬೇಕಾಗಿದೆ. ಸಫಲವಾದ ಬದುಕಿನ ಮೊದಲನೇ 2 ಹೆಜ್ಜೆಗಳನ್ನು ಮಾತ್ರ ಪರಮ ಪೂಜ್ಯ ಸದಾಶಿವ ಶ್ರೀಗಳು ಇಟ್ಟಿದ್ದಾರೆ. ಬರುವ ದಿನಗಳಲ್ಲಿ ಆ ಅನಂತದ ದಿಗಂತದ ಕಡೆಗೆ ಜಗತ್ತಿನ ಜನರನ್ನು ಜೊತೆಯಲ್ಲಿ ತೆಗೆದುಕೊಂಡು ಒಂದು ದಿವ್ಯವಾದಂತಹ ಯಾತ್ರೆ ಅವರು ಮಾಡಬೇಕಾಗಿದೆ. ಅದಕ್ಕಾಗಿ ಇವತ್ತಿನ ಈ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಒಂದು ರೀತಿ ಸಂತಸ ತಂದ್ರೆ ಪೂಜ್ಯ ಸ್ವಾಮಿಗಳಿಗೆ ಅದು ಒಂದು ಘನವಾದಂಥ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದರ ಜೊತೆಯಲ್ಲಿ ನಾಳೆ ನಡೆಯುವ ಭಾರತೀಯ ಸಂಸ್ಕೃತಿ ಉತ್ಸವ ಮತ್ತು ಕೊತ್ತಲ ಸ್ವರ್ಣ ಇವತ್ತು ನಿಮ್ಮ ಗಮನಕ್ಕೆ ತರ್ತೇವೆ. 10 ವರ್ಷಗಳ ಹಿಂದೆ ಈ ಸಂಸ್ಥೆ ಕಂಡಿರ್ತಕ್ಕಂಥ ಕನಸು ಅದು ಸಾಕಾರ ಆಗುವ ಕಾಲ ಇದೆ. ಭಾರತದ ಇತಿಹಾಸದಲ್ಲಿ ಸರಕಾರವನ್ನು ಹೊರತುಪಡಿಸಿ, ಕುಂಭಮೇಳ ಅನ್ನುವ ಯಾತ್ರೆಯನ್ನು ಹೊರತುಪಡಿಸಿ ಒಂದು ಸಮಾಜಕ್ಕೆ ತಿರುವು ನೀಡಬೇಕೆನ್ನುವ ಕಳಕಳಿಯ ಯಾವುದಾದರೂ ಒಂದು ಬಹುದೊಡ್ಡ ಆಶಯ, ಈ ದೇಶದ ಅತಿ ದೊಡ್ಡ ಸಮಾರಂಭ ಅಂದರೆ ಅದು 7ನೇ ಭಾರತೀಯ ಸಂಸ್ಕೃತಿ ಉತ್ಸವ. ಅದು ನಮ್ಮ ಪರಿಸರದಲ್ಲಿ ನಡೀತದೆ. ಬೀರ್ನಹಳ್ಳಿ ರಸ್ತೆಯಲ್ಲಿ, ನೀಲಹಳ್ಳಿಯ ಪಕ್ಕದಲ್ಲಿ. ಇದು ನಮಗೆ ಅತ್ಯಂತ ಆನಂದದ ಸಂಗತಿ. ಇತಿಹಾಸದಲ್ಲಿ ನಮಗೆ ಗೊತ್ತಿಲ್ಲದೆ ಕೆಲವು ಪರಿವರ್ತನೆಗಳು ನಡೀತಾ ಇರ್ತವೆ. ಇತ್ತೀಚೆಗೆ ನಮ್ಮ ದೇಶದ ರಾಷ್ಟ್ರಪತಿಗಳು ತಮ್ಮ ಭಾಷಣವನ್ನು ಮಾಡ್ತಾ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ತಮ್ಮ ವಿಚಾರವನ್ನು ಮಂಡನೆಯನ್ನು ಮಾಡ್ತಾ ಆಗುವ ಬದಲಾವಣೆಯ ಒಂದು ಸಂಕೇತವನ್ನು ಕೊಟ್ಟರು. ಈಗ ಭಾರತದ ಕಳೆದ 5 ವರ್ಷಗಳಲ್ಲಿ ವಿವಿಧ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರು ಏನು ಅಪಾಯಿಂಟ್ಮೆಂಟ್ ಆಗಿದ್ದಾರೆ, ಅದರಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ಆಗಿರುವುದು ಹೆಣ್ಣು ಮಕ್ಕಳು. ಅದೇ ರೀತಿಯಾಗಿ ಒಂದು ಕಾಲದಲ್ಲಿ ಒಬ್ಬ ತಂದೆ ಬಸವನಗುಡಿ ಸಾಲಿ ನಿಮ್ಮ ಮಗಳಿಗೆ ಕಳಿಸ್ರಿ ಅಂದ್ರೆ ನಮ್ಮ ಮಗಳಿಗೆ ಬಾಜಾರ್ ಸಾಲಿ ಕಳಿಸೋದಿಲ್ಲ ಅಂತ ಹೇಳ್ತಿದ್ದ. ಆಮೇಲೆ ಅವ್ರ ತಂದೆ ಅವ್ರ ಮಗಳು ಎಲ್ಲಾ ಕಡೆ ತಿರುಗಾಡಿದಳು. ಆದರೆ ಇವತ್ತು ಈ ದೇಶದ 70% ಪ್ರಾಥಮಿಕ ಮತ್ತು ಪ್ರೌಢ ಶಿಶು ಶಿಕ್ಷಣದಲ್ಲಿ ಮಕ್ಕಳಿಗೆ ದಿಶೆ ನೀಡುವವರು ಹೆಣ್ಣು ಮಕ್ಕಳಾಗಿದ್ದಾರೆ. ಸೇನೆಯಲ್ಲಿ ಮುಂಚೂಣಿಯಲ್ಲಿ ಅವರು ಬರ್ತಾ ಇದ್ದಾರೆ. ಆದರೆ ಇನ್ನೊಂದು ಮಾತು, ಇತ್ತೀಚೆಗೆ ನಾನು ಗದಗ ಪ್ರವಾಸಕ್ಕೆ ಹೋದಾಗ ಅತ್ಯಂತ ಹಿರಿಯ ರಾಜಕಾರಣಿ ಅವರು ಒಂದು ಕಡೆ ನನಗೆ ಏಕಾಂತದಲ್ಲಿ ಕರ್ಕೊಂಡು ಹೋದರು. ಒಂದು ಮಾತು ಕೈ ಜೋಡಿಸಿ ವಿನಂತಿ ಮಾಡಿದ್ರು, ಬಸವರಾಜ್ ಪಾಟೀಲ್ ರೇ, ಇವತ್ತು ನನಗೆ ಒಂದು ಮಾತು ಖಾತ್ರಿಯಾಗಿದೆ, ರಾಜಕಾರಣಿಗಳಿಂದ ನಮ್ಮ ದೇಶಕ್ಕೆ ಒಳ್ಳೆಯದಾಗೋದಿಲ್ಲ. ಇನ್ನೇನಾದರೂ ಒಳ್ಳೆಯದಾಗಬೇಕಾದರೆ ದೇಶದ ಪೂಜ್ಯರು, ಸಂತರು, ಸ್ವಾಮಿಗಳಿಂದ ಮಾತ್ರ ಸಾಧ್ಯ ಅನ್ನುವ ಮಾತನ್ನು ಹೇಳಿ ಅವರೊಂದು ವಿನಂತಿ ಮಾಡಿದರು. ಹೇಗೋ ನಿಮಗೆ ಅನೇಕ ಪೂಜ್ಯರು ಗೌರವ ಕೊಡ್ತಾರೆ, ಅವರೆಲ್ಲರಿಗೆ ಭೇಟಿ ಮಾಡಿ ಒಂದೇ ವಿನಂತಿ ಮಾಡಿ, ನಿಮ್ಮ ಸಾಮೀಪ್ಯದಲ್ಲಿ ಎಷ್ಟೇ ಭಕ್ತರು ಬರಲಿ, ಯಾರು ಒಳ್ಳೆಯ ಕೆಲಸ ಮಾಡುವ ಭಕ್ತರು ಬರ್ತಾರೆ,
ಅವರಿಗೆ ಅಂತರಾತ್ಮದಿಂದ ಪೂಜ್ಯರು ಆಶೀರ್ವಾದ ಮಾಡಿದರೂ ಸಹ ದೇಶದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ. ಅಂಥ ಒಂದು ಪೂಜ್ಯರ ಒಂದು ದೊಡ್ಡ ಸೇನೆ ನಾಳೆ ನಡೆಯುವ ಕಾರ್ಯಕ್ರಮದಲ್ಲಿ ನಾವೆಲ್ಲ ನೋಡಲಿಕ್ಕೆ ಸಾಧ್ಯ ಇದೆ. ಹೀಗೆ ಒಂದು ಕಡೆ ಪೂಜ್ಯರ ಜವಾಬ್ದಾರಿ, ಒಂದು ಕಡೆ ತಾಯಂದಿರ ಜವಾಬ್ದಾರಿ, ಮತ್ತೊಂದು ಕಡೆ ಜಗತ್ತಿಗೆ ಅನ್ನ ಹಾಕುವ ರೈತರ ಜವಾಬ್ದಾರಿ. ಇವರೆಲ್ಲರ ಮೇಲೆ ಮಾನವನ ಬದುಕಿನ ಇತಿಹಾಸ ಬರೆಯಲಾಗುತ್ತಿದೆ. ಬಹುದೊಡ್ಡ ಕಾಲ ಅಂಥ ಒಂದು ಐತಿಹಾಸಿಕ ಗಳಿಗೆ ಕೇವಲ 5 ತಿಂಗಳಲ್ಲಿ ಮುಗಿದು ಹೋಗಲಿದೆ. ಅಂತಹ ಒಂದು ಐತಿಹಾಸಿಕ ಗಳಿಗೆಗೆ ನಾವೆಲ್ಲರೂ ಸಜ್ಜಾಗಬೇಕಾಗಿದೆ. ಇದಕ್ಕಾಗಿಯೇ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 30,000 ಜನ ಶಾಲಾ ಮಕ್ಕಳು ಬೇರೆ ಬೇರೆ ರೀತಿಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಸುಮಾರು 10,000ದಷ್ಟು ತಾಯಂದಿರು ಭಜನಾ ಮಂಡಳಿಗಳು ಬೇರೆ ಬೇರೆ ರೀತಿಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. 15 ಗ್ರಾಮಗಳಲ್ಲಿ ನಾನಾ ರೀತಿಯ ಒಟ್ಟು 18 ರೀತಿಯ ಸ್ಪರ್ಧೆಗಳು ಈ ಗ್ರಾಮಗಳಲ್ಲಿ ಬರುವ ದಿನಗಳಲ್ಲಿ ನಡೆಯಲಿದೆ. ಇದೊಂದು ವಿಶಿಷ್ಟವಾದ ಯಾತ್ರೆಗೆ ಒಂದು ಶಕ್ತಿಯನ್ನು ತುಂಬಲು ಪರಮ ಪೂಜ್ಯ ಸದಾಶಿವ ಶ್ರೀಗಳು 27 ಜಿಲ್ಲೆಯಲ್ಲಿ ಮೊದಲನೇ ಬಾರಿ ಪ್ರವಾಸ ಮಾಡಿದ್ದಾರೆ. ಆದರೆ ಇದು ಕೊನೆ ಯಾತ್ರೆಯಲ್ಲ. ಪರಿವರ್ತನೆ ಆಗಬೇಕಾದರೆ 4 ದಿಕ್ಕಿನಲ್ಲಿ ಪರಿವರ್ತನೆಯಾದರೆ ಆವಾಗ ನಾವು ಸುಖಿ ಇರಬಹುದು, ಜಗತ್ತು ಸುಖಿ ಇರಬಹುದು. ಅದಕ್ಕಾಗಿ ನಮ್ಮ ಈ 7ನೆಯ ಭಾರತೀಯ ಸಂಸ್ಕೃತಿ ಉತ್ಸವ ಕೊತ್ತಲ ಸ್ವರ್ಣ ಇದು ಮುಗಿದ ಮೇಲೆ ಅವರು ತಮ್ಮ ಮುಂದಿನ ಯಾತ್ರೆಯನ್ನು ಸಮಗ್ರ ಭಾರತದಲ್ಲಿ ಒಂದು ದೀರ್ಘವಾದ ಯಾತ್ರೆಯನ್ನು ತೆಗೆದುಕೊಳ್ಳಬೇಕು. ಕಾರಣ ಇಷ್ಟೇ, ಒಬ್ಬ ಮನುಷ್ಯನು ಯಾತ್ರೆಗೆ ಹೋದಾಗ ಜಗತ್ತಿನ ಚಿತ್ರ ಕಣ್ಮುಂದೆ ಬರುತ್ತದೆ. ಎಲ್ಲಿ ಹಸಿವಿದೆ, ಎಲ್ಲಿ ದುಃಖ ಇದೆ, ಎಲ್ಲಿ ಕಣ್ಣೀರಿದೆ, ಯಾವ ರೀತಿಯಿಂದ ಜನ ಬದುಕ್ತಾ ಇದ್ದಾರೆ, ಇವೆಲ್ಲವುಗಳ ಮಧ್ಯದಲ್ಲಿಯೂ ನಮಗೆ ಹೇಗೆ ಪ್ರೀತಿ ತೋರಿಸ್ತಾ ಇದ್ದಾರೆ. ನಾವೇನೇನು ಇವರಿಗೆ ತಿರುಗಿ ಕೊಡಬೇಕು. ಈ ಜವಾಬ್ದಾರಿಯ ಅತಿ ದೊಡ್ಡ ಅರಿವು ಆಗಬೇಕಾದರೆ ಈ ರೀತಿಯ ಯಾತ್ರೆಗಳು, ವೃತ್ತಗಳು, ಮೌನ ವೃತ್ತಗಳು ಅತ್ಯಂತ ಅವಶ್ಯಕ. ಅದು ಮನುಷ್ಯನಿಗೆ ಅವಲೋಕನ ಮಾಡಲಿಕ್ಕೆ ಶಕ್ತಿಯನ್ನು ಕೊಡುತ್ತದೆ. ಹಾಗಾಗಿ ಯಶಸ್ವಿಯಾಗಿ ಯಾತ್ರೆಯನ್ನು ಮುಗಿಸಿದ ಪೂಜ್ಯರಿಗೂ ವೇದಿಕೆಯ ಮೇಲಿರ್ತಕ್ಕಂಥ ಹಿರಿಯರಿಗೂ ವಂದಿಸಿ, ಕೊತ್ತಲ ಬಸವೇಶನ ಮುಖಾಂತರ ಸದಾಶಿವ ಶ್ರೀಗಳ ಯಾತ್ರೆ ಮುಂದಿನ ಜಗತ್ ಕಲ್ಯಾಣಕ್ಕಾಗಿ, ಅಸಾಧಾರಣವಾದ ಮಾನವ ಕಲ್ಯಾಣದ ಕಾರ್ಯಕ್ಕಾಗಿ ಅಪೂರ್ವ ಕನಸುಗಳನ್ನು ಹಾಕಿಕೊಂಡು ಅವರು ಕಾರ್ಯ ಮಾಡಬೇಕೆನ್ನೋದೇ ನಮ್ಮ ಸೇಡಮದ ಭಕ್ತರ ಇಚ್ಛೆಯಾಗಿದೆ. ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಕನಸಾಗಿದೆ. ಅದಕ್ಕೆಲ್ಲ ನಾವು ತುಂಬ ಹೃದಯದಿಂದ ಅವರಿಗೆ ಹರಿಸೋಣ ಮತ್ತು ಅಷ್ಟೇ ಸಂತೋಷದಿಂದ ಎದೆಗಾರಿಕೆಯಿಂದ ಅವರು ಸ್ವೀಕಾರ ಮಾಡಿ ಮುಂದಿನ ಬದುಕಿನ ಸಫಲ ಯಾತ್ರೆ ತೆಗೆದುಕೊಂಡು ಹೋಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ.